ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ ನಾವೆಲ್ಲ ಸೋತ ಮೇಲೆ, ಪಕ್ಷ ಸೋಲಿಲ್ಲ, ಪಕ್ಷದಲ್ಲಿ 19 ಜನ ಗೆದ್ದಿದ್ದರು. ನಾವೆಲ್ಲ ಸೋತ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾದ ಹೆಚ್ಚಿನ ಶಾಸಕರನ್ನ ಈ ರಾಜ್ಯದ ಜನತೆ ಆಯ್ಕೆ ಮಾಡಿ ಕಳಿಸಿದ್ರು. ಅವ್ರಿಗೆ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ಆಸೆ. ಆದರೆ ಅದೇ ಪ್ರಕಾರ ಅವ್ರ ಪಕ್ಷ ಅವ್ರು ಯಾರಿಗೆ ನಾಯಕತ್ವ ಕೊಡ್ತಾರೋ ಮಗದೊಂದು ಅದಕ್ಕೂ ನಮಗೂ ಸಂಬಂಧ ಇಲ್ಲದೇ ಇರತಕ್ಕಂಥ ವಿಷಯ. ಅದರಿಂದ ಅಭಿವೃದ್ಧಿಗಳು ಏನೇನು ಕುಂಠಿತ ಆದವು ಅನ್ನೋದು ತಮಗೆಲ್ಲ ಗೊತ್ತಿದೆ. ನಾವು ಅದ್ರ ಬಗ್ಗೆಯೂ ಸಹ ಸಂದರ್ಭ ಬಂದಾಗ ಮಾತಾಡಿದ್ದೀವಿ. ಇತ್ತೀಚೆಗೆ ಬದಲಾವಣೆಯಾದ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಯಾರನ್ನೋ ಮೆಚ್ಚೋಸ್ಕೋಸ್ಕರ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ರೆ ನಾವೆಲ್ಲೋ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ ಅಂತಕ್ಕಂಥ ಭಾವನೆಯಲ್ಲಿ ಮಾಧ್ಯಮಗಳು ತಾವೆಲ್ಲ ನೋಡಿದಿರಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದನ್ನು. ಸೂತಕದ ಛಾಯೆ ಅಂತಕ್ಕಂಥದ್ದು ಆ ಮನೆಗಳಲ್ಲಿ ಸಾವಾದ ಸಂದರ್ಭದಲ್ಲಿ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಯಾರ ಸಾವನ್ನ ಬಯಸ್ತಾ ಇದ್ದಾರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು. ಸೂತಕದ ಛಾಯೆ ಏನಕ್ಕೆ ಬಂತು? ನಿಮ್ಮ ಪಕ್ಷದಲ್ಲಿ ನೀವು ಯಾರು ಅಧಿಕಾರ ಕೊಟ್ಕೊಳ್ಳಿ, ಇನ್ನೊಂದು 2 ವರ್ಷ ಅಧಿಕಾರ ಇದೆ, 1.5 ವರ್ಷ 2 ವರ್ಷ ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಸಂತೋಷ. ನಾವು ವಿರೋಧ ಪಕ್ಷದ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಸೂತಕದ ಛಾಯೆ ಏನಕ್ಕೆ ಬಂತು? ಇದು ನಾನು ಅವರ ವಿರೋಧಿ ಅಭ್ಯರ್ಥಿಯಾಗಿ ಪ್ರಶ್ನೆ ಮಾಡ್ತಾರೆ. ನನಗೂ ಅವರು ಶಾಸಕರು, ನನಗೂ ಅವರು ಮಂತ್ರಿ ಆಗಿದ್ದವರು. ನಾನು ಸೋತ ತಕ್ಷಣ ಅವ್ರು ನನ್ನ ಶಾಸಕರು ಅಲ್ಲ ಅಂತ ಹೇಳೋಕ್ಕೆ ಚಲುವರಾಯಸ್ವಾಮಿಯವರೇ ನನಗೆ ಇವತ್ತು ಶಾಸಕರು. ಆದರೆ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗ್ತಾಯಿದೆ. ಒಂದು ಕಡೆ ಅವರ ಪಕ್ಷದ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷಕ್ಕೆ ಮಾಡಿದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಾವು ಯಾವ ರೀತಿ ಇವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು? ಯಾರು ಸಾವನ್ನ ಬಯಸಿದಿರಿ ತಾವು? ಯಾರನ್ನ ಮೆಚ್ಚಕ್ಕೋಸ್ಕರ ಹೋಗ್ತಾ ಇದ್ದೀರಿ? ದೇವೇಗೌಡ ಇತಿಹಾಸ ಇಲ್ಲಿದ್ದೇ ನನಗೆ ಭಾಳ ಗೊತ್ತು ಅಂತ ಏನ್ರಿ ಗೊತ್ತು ನಿಮಗೆ? ಎಸ್.ಎಂ. ಕೃಷ್ಣರವರು ಒಂದು ಕಾಲದಲ್ಲಿ ಮುಗಿದೇ ಹೋದರು ರಾಜಕೀಯವಾಗಿ ಅಂತಕ್ಕಂಥ ಸಂದರ್ಭದಲ್ಲಿ ಜೀವ ಕೊಟ್ಟವ್ರು ಯಾರು? ಅವ್ರನ್ನ ಕರ್ಕೊಂಬಂದು ರಾಜ್ಯಸಭಾ ಮೆಂಬರ್ ಮಾಡಿ ತದನಂತರ ಅವ್ರು ಮುಖ್ಯಮಂತ್ರಿ ಆಗೋವರೆಗೂ ಸಹಕಾರ ಕೊಟ್ಟವ್ರು ಯಾರು? ಇದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂಥವ್ರು ಯಾರು? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ದೇವೇಗೌಡರು ಹೊಟ್ಟೆ ಹೊರಿತು. ಏನು ಪ್ಲ್ಯಾನ್ ಮಾಡಿದರು ದೇವೇಗೌಡರು? ನಾವಿವತ್ತು BJP ಜೊತೆ NDAನಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದೇವೆ. ಕಾಂಗ್ರೆಸ್ನವ್ರಿಗೆ ಏನು ಪ್ಲ್ಯಾನ್ ಮಾಡೋಕ್ಕಾಗ್ತದೆ? ನಾವು ಏನು ಹೇಳ್ತಾರೆ, ಅವ್ರ ಪ್ಲ್ಯಾನ್ ಫೇಲ್ಯೂರ್ ಆಗ್ಬಿಡ್ತು, ಅದಾವು ಏನು ಪ್ಲ್ಯಾನ್ ಮಾಡಿದ್ರು? ನಮಗೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಮುಖ್ಯಮಂತ್ರಿ ಆದರೂ ಸಹ ನಮ್ಮ ವಿರೋಧಿನೇ. ನಮ್ಮ ಪಕ್ಷಕ್ಕೆ ನಾವು ವಿರೋಧ ಪಕ್ಷಕ್ಕೆ ವಿರೋಧ ಮಾಡ್ತಾ ಇರ್ತೀವಿ. ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ಹೊಗಳ್ತೀವಿ, ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳನ್ನ ತಗೊಳ್ತೀವಿ. ಆದರೆ ಈ ರೀತಿ ಒಬ್ಬ ಅಪ್ರತಿಮ ಹೋರಾಟಗಾರ, ಈ ನಾಡು ಕಂಡಂಥ ಶ್ರೇಷ್ಠ ಆಡಳಿತಗಾರ, ಕನ್ನಡ ನಾಡಿನಲ್ಲಿ ಇವತ್ತು ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಒಬ್ಬರೇ ದೇವೇಗೌಡರು. ಅಂಥವ್ರನ್ನ ಇವತ್ತು ಸಹ ಇಳಿ ವಯಸ್ಸಿನಲ್ಲಿ ನೀವು ಡೆಲ್ಲಿ ಬಿಟ್ಟು ಹೋಗಬಾರ್ದು, ನೀವು ಇರಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದು ಆಡಳಿತ ಪಕ್ಷದವರು ಕೇಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಮನೆ ಸಾವಿನ ಸೂತಕದ ಮನೆ ಆಗಿದೆ ಅಂತ ಹೇಳ್ತಿರಲ್ಲ. ಏನಿದೆ ಇವ್ರಿಗೇನಾದ್ರು ಇದೆಯಾ? ಎಲ್ಲಿ ಕೇಳಕ್ಕೆ ಹೋಗಿದ್ರೆ ಎಲ್ಲೋಗಿದ್ರು ಮಾಯಾಮಂತ್ರ ಮಾಡಿಸೋದಕ್ಕೆ? ಇವ್ರಿಗೇನಾದ್ರು ಮುನ್ಸೂಚನೆ ಇದೆಯಾ? ಏನಾಗಿದೆ? ಇದನ್ನು ಹೇಳಬೇಕಾಗಿದೆ. ಇದನ್ನು ಬಹಳ ಖಂಡತುಂಡವಾಗಿ ಖಂಡಿಸ್ತೀವಿ. ಆತನ ಹೇಳಿಕೆಯನ್ನು ಇನ್ನು ಮುಂದೆ ಇದೇ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟರೆ ಅದನ್ನ ಪರಿಸ್ಥಿತಿನ ಎದುರಿಸ್ಬೇಕಾಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಎದುರಿಸ್ಬೇಕಾಗ್ತದೆ. ಆತ ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಅದೇನು ಅಧಿಕಾರದ ಮದನೋ ಹಣದ ಮದನೋ ಇಲ್ಲ ದುರಾಂಕಾರನೋ ಯಾವುದೂ ಅರ್ಥ ಆಗ್ತಾ ಇಲ್ಲ.
ಬುದ್ಧಿ ಕಲ್ತ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ. ಇನ್ನೂ ಕಲ್ತಿಲ್ಲ ಅಂದರೆ ಏನರ್ಥ? ಇವರೇ ಶಾಶ್ವತವಾಗಿ ಅಧಿಕಾರದಲ್ಲಿ ಕೂತಿರ್ತಾರೆ ಅಂದ್ಕೊಂಡವ್ರ? ಬರಲಿ, ಜನತೆ ತೋರಿಸ್ತಾರೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಅಂತಕ್ಕಂಥದ್ದನ್ನ ತೋರಿಸ್ತಾರೆ. ಬರಲಿ, ಚುನಾವಣೆ ಬರಲಿ. ಇವ್ರದ್ದು ಏನು, ಇವ್ರ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು, ಎಲ್ಲ ಯೋಗ್ಯತೆಗಳನ್ನು ತೆಗೆದಿರ್ತಾರೆ. ಆದರೆ ಈ ದೇಶ ಕಂಡಂಥ ಒಬ್ಬ ಅದ್ಭುತ ವ್ಯಕ್ತಿಯ ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನೆಲ್ಲ ದೊಡ್ಡ ಮನುಷ್ಯ ಆಗ್ತೀನಿ ಅಂತಕ್ಕಂಥದ್ದು, ಅವ್ರನ್ನ ಹೆಸರಿನಲ್ಲಿ ಮಾತಾಡಿ ನಾನು ಲೀಡರ್ ಆಗೋಗ್ತೀನಿ ಅಂತಕ್ಕಂಥದ್ದು ಇವರ ಭ್ರಮೆ. ಆ ಭ್ರಮೆ ಬಹಳ ದಿವಸ ಉಳಿಯೋದಿಲ್ಲ, ಭಾಳ ಹತ್ತುದಲ್ಲಿ ಹೋಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಆ ಹೇಳಿಕೆಯನ್ನು ಭಾಳ ಖಂಡಿತವಾಗಿ ಖಂಡತುಂಡವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಯಾವ ಯಾವ ರೀತಿ ದ್ವೇಷವನ್ನು, ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅವರು ಎಲ್ಲ ಹಿಡಿತಕ್ಕೆ ತಗೊಂಡು ಕಂಟ್ರೋಲ್ ಮಾಡಿ ಜನಗಳಿಗೆ ಯಾವ್ಯಾವ ರೀತಿ ಹೆಂಗೆ ತೊಂದರೆ ಕೊಡ್ಬೋದು ಅಂತಕ್ಕಂಥ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಬೆಳ್ಳೂರು ಪೊಲೀಸ್ ಲಿಮಿಟಲ್ಲಿ ಇತ್ತೀಚೆಗೆ ಈ ಸ್ಪೀಟ್ ಆಡೋರನ್ನ, ಕ್ರಿಕೆಟ್ ಆಡೋರನ್ನ ಅವ್ರನ್ನೆಲ್ಲ ರೈಡ್ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವರೇ ಮಾಡಿದ್ದಾರೆ. ಅದರಲ್ಲಿ ಇವರ ಕಡೆಯವರ ಮೇಲೆ ರೈಡ್ ಮಾಡೋರ ಕಾರಣಕ್ಕೆ ಇಬ್ಬರು ಪೊಲೀಸ್ನವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಮಾಡಿಸ್ತೀವಿ, ಸಂತೋಷ. ಆ ಪೊಲೀಸ್ನವ್ರು ಹೋಗಿ ಏನೋ ಕೈ ಮುಗಿದು, ಸ್ವಾಮಿ ನಾವೆಲ್ಲ ಮಕ್ಕಳು ಮರಿಗಳು ಇಲ್ಲೆಲ್ಲ ಇದ್ದಾವೆ, ಅವ್ರನ್ನ ನಾವು ಈಗ ಈ ಹಂತದಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ತೊಂದರೆ ಆಗ್ತದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂದರೆ, ಯಾರು ರೈಡ್ ಮಾಡಿ ಸಿಗಾಕೊಂಡಿದ್ದ ಅವನ ಹತ್ರ ಕೈ ಕಟ್ಕೊಂಡು ಕ್ಷಮೆ ಕೇಳ್ಬಿಟ್ಟು ಅವನ ಕೈಯಿಂದ ಫೋನ್ ಮಾಡಿಸೋ, ನಿನಗೆ ಇಲ್ಲೆಲ್ಲಾದರೂ ಇಲ್ಲೇ ಹತ್ರದಲ್ಲಿ ಹಾಕ್ಸ್ಕೊಡ್ತೀನಿ ಅಂತಕ್ಕಂಥದ್ದು. ಅದೇ ರೀತಿ ಒಬ್ಬ ಹೆಣ್ಮಗಳು ದಲಿತ ಜನಾಂಗದ ಸೇರಿದವಳು, ಅವಳು ಆಕೆದು ಕೊಪ್ಪ ಕೌಡ್ಲೆ, ಅವಳು ನಮ್ಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಪಿ ಸಿನೂ ಆಗಿದ್ದಾರೆ. ನಾನು ಅವ್ರ ಮಗನ ಮದುವೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ನನ್ನ ಹೆಂಡತಿ ಅವ್ರ ಮೊಮ್ಮಗ ನಾಮಕರಣಕ್ಕೆ ಯಾವತ್ತೂ ಹೋಗಿದ್ದಾರೆ, ಹಳೆ ಫೋಟೋಗಳನ್ನ ಹಿಡ್ಕೊಂಡು ಇವರಿಬ್ಬರು ಸುರೇಶ್ ಗೌಡನ ಕಡೆಯವ್ರನ್ನ ಮೊದಲು ಇಲ್ಲಿಂದ ಆಚೆ ಹಾಕಿರಿ ಅಂದರೆ ಇದು ಯಾವ ರಾಜಕಾರಣ ಸ್ವಾಮಿ? ಇದು ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆಗಲಿ, ಇದೆಲ್ಲ ಜನಗಳು ಮತ ಕೊಟ್ಟಿದ್ದಾರೆ, ಅವ್ರ ಅಧಿಕಾರ ಇದೆ, ಅವ್ರು ನಡೆಸ್ತೀನಿ. ನನಗೆ ನಿಮಗೆ ಉದಾಹರಣೆ ಹೇಳಿದಂಥದ್ದು ಇವರ ಅಕ್ರಮಗಳು ಏನೇನಿದ್ದಾವೆ ಅಂತಕ್ಕಂಥದ್ದು. DCC ಬ್ಯಾಂಕ್ನಲ್ಲಿ ಇನ್ಶೂರೆನ್ಸಿಂದ ಇದ್ದು ಬಿಟ್ಟಿಲ್ಲ, ಎಲ್ಲ ತಿನ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ನಮ್ಮ ಸರ್ಕಾರ ನಾವು ಶಾಸಕರಾಗಿದ್ದಾಗ, BJP ಗೌರ್ಮೆಂಟ್ ಇದ್ದಾಗ ಮನಮೂಲಿನಲ್ಲಿ ಬಹಳ ಆಗಿದೆ ಅಂತ. ಇವರೇ 3 ವರ್ಷ ಆಯ್ತಲ್ಲ, ಇವ್ರದ್ದೇ ಬಾಡಿ ಇದೆಯಲ್ಲ, ಯಾಕೆ ತನಿಖೆ ಮಾಡಿಸಿಲ್ಲ, ಯಾಕೆ ಯಾರನ್ನೂ ಕಂಡುಹಿಡ್ದಿಲ್ಲ ಇನ್ನೂ? ಪಾಪ ನಮ್ಮ ರಾಮಚಂದ್ರ ಕಷ್ಟಪಟ್ಟು ಕಳ್ತನ ಹಿಡಿದು ಹಾಕಿದರೆ ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರದ್ದೇ ಇದೆಯಲ್ಲ, ಈಗ ತನಿಖೆ ಮಾಡಿ ಹಿಡೀಲಿ, ಅದು ಯಾರ್ಯಾರು ಮಾಡಿದ್ರು ಅಂತ. ಯಾಕೆ ಮಾಡ್ತಾ ಇಲ್ಲ ಇನ್ನೂ? ಈ ಪರಿಸ್ಥಿತಿ. ಆದರೆ ನಾನಿವತ್ತು ಪಾಪ ಆತನ ಹುಟ್ಟದಬ್ಬ ಇವತ್ತಿರಬೇಕು, ನಾವು ಶುಭಾಶಯ ಕೋರಬೇಕಾಗಿತ್ತು. ಆದರೂ ಸಹ ನಾನು ಈ ಟೀಕೆನಲ್ಲೂ ಸಹ ಅವ್ರ ಹುಟ್ಟದಬ್ಬ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಬಯಸ್ತಕ್ಕಂಥವ್ರು ನಾವು. ದೇವ್ರು ಒಳ್ಳೇದು ಮಾಡಲಿ. ಇನ್ನೊಂದು ಸಾರಿ ದೇವೇಗೌಡರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಕುಮಾರಸ್ವಾಮಿಯವ್ರ ಬಗ್ಗೆ ನಾಲ್ಗೆನ ಉದ್ದ ಬಿಟ್ಟು ನಿನ್ನ ನಾಲ್ಗೆನ ಎಲ್ಲೆಲ್ಲಿ ಕತ್ತರಿಸ್ಬೇಕು ಅಂತಕ್ಕಂಥ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ದುರಾಂಕಾರ ಇರ್ಬೋದು, ಅದಕ್ಕಿಂತ 10 ಪಟ್ಟು ನಡೆಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ಜನಗಳು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಈ ಸಂದರ್ಭ ಎಚ್ಚರಿಕೆ ಮಾತನ್ನು ಆತನಿಗೆ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಅವ್ರಿಗೆ ಒಂದ್ಸರಿ ಗೊತ್ತಾಗ್ಬಿಡ್ತದೆ ಯಾರ್ಯಾರ ಮನೆ ಸಾಯ್ತಾರೆ, ಯಾರ್ಯಾರ ಮನೆ ಬದುಕ್ತಾರೆ, ಯಾರ್ಯಾರ ಮನೆ ಇದಾಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವರು ಮುಂದಾಲೋಚನೆಯಿಂದ ಹೇಳಿದ್ದಾರೆ. ಇದು ಅದೆಲ್ಲ ಎತ್ತಿದ ಕೈಗಳು, ಅದೇನು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಅದೆಲ್ಲ ಎತ್ತಿದ ಕೈಗಳು ಅವರು. ಹಾಂ, ನಾನು ಇರಲಿಲ್ಲ. ಕೊನೆಗೆ ಹುಡ್ದಬ್ಬ ಶುಭಾಶಯ ಹೇಳ್ತಾ ಇದ್ದೀವಿ. ಸುರೇಶ್ ಗೌಡನ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ, ಅದಕ್ಕೆ ಬೇರೆಯವ್ರು ಇದ್ದಾರೆ ಅಡ್ಜಸ್ಟ್ಮೆಂಟ್ಗೆ. ಓಲೈಕೆ ಮಾಡೋಕ್ಕೋಸ್ಕರನೇ ಇದ್ರ ಈ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಎಲ್ಲಿ ಸಚಿವ ಸ್ಥಾನ ಕೈ ತಪ್ಪೋಗ್ತದೋ, ಮತ್ತೊಂದು ತಪ್ಪೋಗ್ತದೆ ಅಂತಕ್ಕಂಥ ರೀ. ಮಂಡ್ಯದಲ್ಲಿ ಶಂಕರೇಗೌಡರಿದ್ದರು, ಮಾದೇಗೌಡರಿದ್ದರು, H.T. ಕೃಷ್ಣಪ್ಪನವರಿದ್ದರು. ಅವ್ರು ಯಾರ ಮನೆ ಬಾಗಿಲಿಗೆ ಓದಿ ಮಂತ್ರಿ ಪದವಿ ತೆಗೆದುಕೊಂಡಿರಲ್ಲ, ಅವ್ರ ಮನೆ ಬಾಗಿಲು ಮಂತ್ರಿ ಪದವಿ ಬರ್ತಾ ಇತ್ತು. ಯಾರಾದರೂ ನೋಡಿದ್ರಾ ನೀವು? ಯಾರಾದರೂ ಹೋಗಿ ನನ್ನ ಮಂತ್ರಿ ಕೊಡಿ ಅಂತ ಕೇಳ್ತೀವಿ? ಮಾದೇಗೌಡರು ಯಾವ ಥರ ನನ್ನ ಮಂತ್ರಿ ಕೊಡಿ ಅಂತ ಕೇಳ್ತಿದ್ರಾ? ನಿಂಗೆ ಯಾವ್ದು ಬೇಕಪ್ಪ ಅಂತ ಕೊಡ್ತಿದ್ರು. ಆ ಥರ ಉಳಿಸ್ಕೋಬೇಕು ಗೌರವನ, ಅದು ಇರ್ತಕ್ಕಂಥದ್ದು. ಇಲ್ಲಪ್ಪ, ಇನ್ನು 2 ವರ್ಷ ಐ ವಿಶ್ ಯು ಆಲ್ ದ ಬೆಸ್ಟ್. ಈಗ ಆಗಿರಲ್ಲ 3 ವರ್ಷ, ಯಾವ ಹೊಟ್ಟೆ ಬತ್ತು ನಮಗೆ? ಆಗಲಿ ಬಿಡಿ, ಅದಕ್ಕೇನಂತೆ, ಕೊಡ್ತಾರೆ, ಕನ್ಫರ್ಮಾಗಿ ಮಂತ್ರಿ ಆಗ್ತಾರೆ. ಆಗಲಿ, ಬೇಡ ಅಂತ ಹೇಳೋದು. ಆದರೆ
ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿಯ ಶಬ್ದಗಳನ್ನ ಪದಪ್ರಯೋಗಗಳನ್ನ ಮಾಡಿದ್ರೆ ಅದು ಎಂಥವ್ರಿಗಾದ್ರೂ ಸಹ ಅಸಹ್ಯ ಅನ್ಸೋದಿಲ್ವಾ? ಯೋಚನೆ ಮಾಡಿ, ನೀವೇ ಹೇಳಿ. ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಪ್ರಜ್ಞೆ ಇರಬೇಕಾಗ್ತದೆ. ಕಾಂಗ್ರೆಸ್ ಸಂಸ್ಕೃತಿ ಅದನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾವತ್ತಿದು ಕಾಂಗ್ರೆಸ್ ಸಂಸ್ಕೃತಿ, ಅದೇ ಸಂಸ್ಕೃತಿ. ಏನು ಮಾಡೋಕ್ಕಾಗುತ್ತೆ? ಅವರು ಪಾರ್ಟಿ ಕಟ್ಟಬೇಕಲ್ಲ. ಇಡೀ ದೇಶದಲ್ಲೆಲ್ಲ ಕರ್ನಾಟಕ ದುಡ್ಡು ತೊಗೊಂಡೋಗಿ ಪಾರ್ಟಿ ಕಟ್ಟಬಾರ್ವಾ? ಏನೂ ನಿರೀಕ್ಷೆ ಮಾಡಬೇಡಿ. ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಲೂಟಿ ಮಾಡೋದನ್ನು ಅತಿ ಹೆಚ್ಚಾಗಿ ನಿರೀಕ್ಷೆ ಮಾಡಿ ಇಟ್ಕೊಳ್ಳಿ. ಅವರೆಲ್ಲ ಎತ್ತಿದ ಕೈಗಳು ಅಂತ ಹೇಳಿದೆ. ಅದೆಲ್ಲ ಇದೆ ಅವ್ರಿಗೆ ಭಾಳ ಕರಗತ ಆಗ್ಬಿಟ್ಟಿದೆ. ಓಲ್ಡ್ ಪೇಷಂಟ್ ಈಸ್ ಬೆಟರ್ ದ್ಯಾನ್ ನ್ಯೂ ಡಾಕ್ಟರ್ ಅನ್ನಂಗೆ ಅವ್ರಿಗೆ ಈಗ ದೇವೇಗೌಡರ ಮನೆ ಸೂತ್ಕೋದು ಬರ್ತದೆ ಅಂತ ಕನಸು ಬಿದ್ದಿತ್ತಾ? ಏನೋ ಮಾಡಿಸಿದ್ದಾರೆ, ಏನೋ ಮಾಡೋಕ್ಕೆ ಹೋಗಿದ್ದಾರೆ. ನನಗೂ ಯಾರು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಮಾಡಿಸಿದ್ದಾರೆ ಅಂತ. ನನಗೆ ದೇವರಾಣೆ ಸುಳ್ಳಲ್ಲ, ನನಗೂ 4-5 ಕಡೆ ಹೇಳಿದ್ದಾರೆ. ನಿನಗೇನೋ ಚೌಡಿ ಮಾಡಿಸಿದ್ದಾರೆ, ನಿನಗೇನೋ ಕೇರಳದಲ್ಲಿ ಏನೋ ಮಾಡಿಸಿದ್ದಾರೆ, ನಿನಗೆ ಯಾರೋ ದೊಡ್ಡ ದೇವ್ರು ಬಂದು ನಿನ್ನ ಕಾಪಾಡೈತೆ ಅಂತ ಹೇಳಿದ್ರು. ಆದರೆ ನಮ್ದು ಯಾವುದಾದ್ರು ನಮ್ಮ ಡ್ರೈವರ್ ಮಾಡಿದ ತಪ್ಪೋ ಇಲ್ಲ ನಮ್ಮ ತಪ್ಪೋ ನಾವು ಆಕ್ಸಿಡೆಂಟ್ ಆಗಿದ್ವಿ. ನಾನು ಯಾಕೆಂದರೆ ನಾನು ಅವೆಲ್ಲ ನಂಬೋನಲ್ಲ. ನಾನು ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ. ಆದರೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಹಲವಾರು ಮಂದಿ. ಎಲ್ಲರೂ ಯಾರಾದರೂ ನಮಗೂ ಕ್ಯೂರಿಯಾಸಿಟಿಗೆ ಹೋಗಿ ಕೇಳ್ತೀವಲ್ಲ ಸಂದರ್ಭದಲ್ಲಿ, ಈ ಥರ ಹುಷಾರಾಗಿರಪ್ಪ, ಹಿಂಗೆ ಮಾಡವ್ರೆ ಅದೆಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದು ಹೆಂಗೆ ಯಾವ ಥರ ಮಾಡೋದು ನುರಿತರ ಹತ್ರ ಕೇಳ್ಕೋಬೇಕೀಗ. ನಾನು ದೇವ್ರಿಗೆ ನಮ್ಗೆ ಒಳ್ಳೇದು ಮಾಡಪ್ಪ, ನಂಬಿದ ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತೀನಿ ಹೊರತು ನಮ್ಮ ಶತ್ರುಗಳಿಗೆ ಕೆಟ್ಟದ್ದು ಮಾಡೋ ಅಂತ ಕೇಳ್ಕೊಳಕ್ಕಿಲ್ಲ. ಭೂಹಗರಣ ತಮಗೆ ನಾನು ಅವತ್ತೇ ಹೇಳಿದ್ದೆ. ಭೂಹಗರಣ ಅವತ್ತೇ ಹೇಳಿದ್ದೆ. ಇದು 300 ಎಕರೆ ಅಲ್ಲ, 400 ಎಕರೆ ಅಲ್ಲ, ಸಾವಿರಾರು ಎಕರೆ ಆಗಿದೆ. ಸಾವಿರಾರು ಎಕರೆ ಇವತ್ತು ಲೋಕಾಯುಕ್ತದ್ರು 1000 ಎಕರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 2,000 ರಿಂದ 3,000 ಎಕರೆ ಆಗಿದೆ.